ಎಲ್ರಿಗೂ ನಮಸ್ತೆ. ಕಳೆದ ಎಪಿಸೋಡಲ್ಲಿ ಅಲ್ಪಾವಧಿ ಬೆಳೆಗಳನ್ನು ಯಾವ ಮೆಥಡಲ್ಲಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳಿದ್ದೀವಿ. ಇವತ್ತು ಅಲ್ಪಾವಧಿ ಬೆಳೆಗಳನ್ನು ಬೆಳೆಯುವಾಗ ಒಂದು ಪ್ರಮುಖವಾಗಿ ನಮಗೆ ಮೈಕ್ರೋ ಕ್ಲೈಮೇಟ್ನ ಕ್ರಿಯೇಟ್ ಮಾಡೋಂಥದ್ದು, ಎರಡನೇದು ಮೈಕ್ರೋಬ್ಸ್ಗಳನ್ನು ಕ್ರಿಯೇಟ್ ಮಾಡೋಂಥದ್ದು, ಅಂದರೆ ಸೂಕ್ಷ್ಮಾಣು ಜೀವಿಗಳನ್ನು ಕ್ರಿಯೇಟ್ ಮಾಡೋಂಥದ್ದು, ಇನ್ನೊಂದು ಮೈಕ್ರೋ ಆರ್ಗ್ಯಾನಿಸಮ್ನ ನಾವು ಕ್ರಿಯೇಟ್ ಮಾಡೋಂಥದ್ದು. ಇಷ್ಟನ್ನು ಕ್ರಿಯೇಟ್ ಮಾಡಿದಾಗ ಮಣ್ಣಲ್ಲಿ ಒಂದು ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಆಗಿಬಿಟ್ಟು ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳನ್ನು ಫಿಲ್ ಮಾಡಬೇಕು ಅದೆಲ್ಲದೂ ಆಗ್ತಾ ಹೋಗುತ್ತೆ. ಇದೆಲ್ಲದೂ ಡೆವಲಪ್ ಆಗಬೇಕು ಅಂತಂದರೆ ನಾವು ಬೆಳೆ ಉಳಿಕೆಗಳನ್ನು ಅಲ್ಲೇ ಬಿಟ್ಟು ಮುಚ್ಚಿಗೆ ಮಾಡೋಂಥ ಕ್ರಮಗಳು ಇಲ್ಲಿ ಆಗ್ತಾ ಹೋಗ್ಬೇಕು. ಇಷ್ಟು ಮಾಡಿದಾಗ ಒಂದು ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಆಗಿ ಒಂದು ಸಸ್ಯಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಅಲ್ಲಿ ದೊರೀತಾ ಹೋಗ್ತವೆ. ಇದು ಒಂದು ಹಂತದ ಕೆಲಸ. ಇನ್ನು ಎರಡನೇ ಹಂತದ ಕೆಲಸ ಅಂತಂದರೆ ನಾವೀಗ ಅಲ್ಪಾವಧಿ ಬೆಳೆಗಳಾಗಿ ರಾಗಿ ಇರ್ಬೋದು, ಜೋಳ ಇರ್ಬೋದು, ಬೇರೆ ಶೇಂಗಾ ಇರ್ಬೋದು, ಎಣ್ಣೆಕಾಳು ಬೆಳೆಗಳು ಇವೆಲ್ಲವನ್ನು ನಾವು ಬೆಳೆಯುವಾಗ ಏಕ ಬೆಳೆಗೆ ಪ್ರಾಧಾನ್ಯತೆ ಕೊಡಬಾರ್ದು. ನಾವು ಒಂದು ಬೆಳೆ ಜೊತೆಯಲ್ಲಿ ಕನಿಷ್ಠ 3-4 ಬೆಳೆಗಳನ್ನು ನಾವು ಕಾಂಪೋಸ್ ಮಾಡ್ತಾ ಹೋದಾಗ ಪರಸ್ಪರ ಒಂದೊಂದು ಬೆಳೆಗೆ ಬೇಕಾದಂಥ ಎಲ್ಲ ಪೋಷಕಾಂಶ ಇರ್ಬೋದು, ಅಥವಾ ಕೀಟದ ನಿರ್ವಹಣೆ ಇರ್ಬೋದು, ರೋಗದ ನಿರ್ವಹಣೆ ಇರ್ಬೋದು, ಇವೆಲ್ಲದೂ ಅಲ್ಲಿ ನಿಯಂತ್ರಣಕ್ಕೆ ಬರೋದಕ್ಕೆ ಈ ಬಹುಬೆಳೆ ಪದ್ಧತಿ ಆಸ್ಪದ ಮಾಡಿಕೊಡ್ತಾ ಹೋಗುತ್ತೆ. ಇನ್ನು ಅದ್ರ ಜೊತೆಯಲ್ಲಿ ನಮಗೆ ಏನಾದ್ರು ಒಂದು ಸಣ್ಣ ರೋಗ ಬಂತು, ಅಥವಾ ಈ ಬಹುಬೆಳೆಗಳನ್ನು ನಾವು ಜೋಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದಿಷ್ಟು ನಮಗೆ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಇದು ನೆರವು ಮಾಡಿಕೊಡುತ್ತೆ. ಯಾಕೆಂದರೆ ಮೂಲ ಬೆಳೆ 6 ತಿಂಗಳಿಗೆ ಬರೋದಾದರೆ ಅಲ್ಪಾವಧಿ ಬೆಳೆಗಳನ್ನು ನಾವು ಬಹುಬೆಳೆಗಳನ್ನು ಬೆಳಿತೇವಲ್ಲ, ಅದರಲ್ಲಿ ಕಾಲಕ್ಕೆ 1-2 ತಿಂಗಳು ಬಿಟ್ಟು ಬರೋಂಥ ಬೆಳೆಗಳನ್ನು ನಾವು ಕಾಂಪೋಸ್ ಮಾಡ್ತಾ ಹೋದರೆ ಅದು ನಮ್ಮ ಅಡುಗೆ ಮನೆಗಾಗುತ್ತೆ, ಅಥವಾ ಅದು ಮಾರಾಟ ಮಾಡಿದರೆ ಅದು ಆರ್ಥಿಕವಾಗಿಯೂ ನಮಗೆ ಸಬಲತೆ ತಂದು ಕೊಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಉದಾಹರಣೆಗೆ ಹಿಂದೆ ರಾಗಿ ಹೊಲಗಳು ಎಷ್ಟರ ಮಟ್ಟಿಗಿದ್ದು ಅಂತಂದರೆ ರಾಗಿ ಬಿತ್ತನೆ ಜೊತೆಯಲ್ಲಿ ಅಕ್ಟಿ ಸಾಲು 9 ಸಾಲಿಗೆ ಒಂದು ಅಕ್ಟಿ ಸಾಲು ಮಾಡೋರು, ಅದರಲ್ಲಿ ಅವರೇ ಹಾಕೋರು, ಅವರೇ ಜೊತೆಯಲ್ಲೇ ನಮಗೆ ನವಣೆ ಹಾಕೋರು, ಸಾಮೆ ಹಾಕೋರು, ಮತ್ತು ಒಗರುಜೋಳ ಹಾಕೋರು. ಅಲ್ಲಿ ಒಗರುಜೋಳ, ನವಣೆ, ಸಾಮೆ ಮತ್ತು ಅವರೇ ಈ 4 ಬೆಳೆಗಳು ಒಂದು ಸಾಲಲ್ಲಿ ಸಿಗ್ತಾ ಇತ್ತು. ಆಮೇಲೆ ಅವರೇ ನಿಧಾನಕ್ಕೆ ಅದು ಡೆವಲಪ್ ಆಗ್ತಾ ಇತ್ತು. ಅಷ್ಟೊತ್ತಿ ಜೋಳ ಬರೋದು, ನವಣೆ ಇವೆಲ್ಲವನ್ನು ಕೊಯ್ಲಿ ತೆಗುತ್ತಾ ಇದ್ದು. ಅದ್ರ ಜೊತೆಯಲ್ಲಿ ರಾಗಿ ಜೊತೆಯಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂತಂದರೆ ಸಾಸಿವೆನ ಮಿಕ್ಸ್ ಮಾಡ್ಕೊಂಡು ರಾಗಿ ಜೊತೆಯಲ್ಲಿ ಬಿತ್ತನೆ ಮಾಡೋಂಥ ಸಂದರ್ಭದಲ್ಲಿ ರಾಗಿ ಜೊತೆಯಲ್ಲಿ ಸಾಸಿವೆನೂ ಬರ್ತಾ ಇತ್ತು. ಅದ್ರ ಜೊತೆಯಲ್ಲಿ ಅಕ್ಟಿಯಾಗಿ ಅಂದರೆ ಉತ್ತರ ಮತ್ತು ಪೂರ್ವ ಮತ್ತು ಪಶ್ಚಿಮದ ಭಾಗಕ್ಕೆ ಒಂದು 11 ಸಾಲು ಅಥವಾ 12 ಸಾಲು ಅಥವಾ 18 ಸಾಲು ಈ ಥರಕ್ಕೆ ಅಡೆ ಬೆಳೆಗಳನ್ನು ಬೆಳೀತಾ ಇದ್ರು. ಅಡೆ ಬೆಳೆಗಳಲ್ಲಿ ಪ್ರಮುಖವಾದದ್ದು ನಮಗೆ ಹುಚ್ಚೆಳ್ಳನ್ನು ಬೆಳೀತಾ ಇದ್ರು. ಹುಚ್ಚೆಳ್ಳು ಯಾವಾಗ ಅದು ಬೆಳೆದು ಹೂವಿಗೆ ಬಂತು ಅಂಥ ಸಂದರ್ಭದಲ್ಲಿ ಅನೇಕ ಕೀಟಗಳು ಏನು ಮೂಲ ಬೆಳೆ ಮೇಲೆ ದಾಳಿ ಮಾಡೋ ಅಂಥದ್ದಿದ್ದು ಅದರ ವಾಸನೆಗೆ ಅವು ನಮ್ಮ ಹೊಲದೊಳಗೆ ಬರ್ತಿರ್ಲಿಲ್ಲ. ಕೀಟ ನಿಯಂತ್ರಣಕ್ಕೆ ಇದು ದಾರಿ ಮಾಡಿಕೊಡ್ತಾ ಇತ್ತು. ಆ ಕಾರಣಕ್ಕಾಗಿ ಅದನ್ನು ಬೆಳೆಸೋರು. ಅದ್ರ ಜೊತೆಯಲ್ಲಿ ನಮ್ಗೆ ಏನಾಗೋದು ಅಂದರೆ ಈ 3-4 ಬೆಳೆಗಳು ಪ್ರಮುಖವಾಗಿ ನಮ್ಮ ಅಡುಗೆ ಮನೆಗೆ ಬೇಕಾದಂಥ ಪ್ರಧಾನವಾದಂಥ ವಸ್ತುಗಳಾಗಿಬಿಡವು. ಹಾಗಾಗಿ ನಮ್ಮ ಅಡುಗೆ ಮನೆ ಒಂದು ಸುಸ್ಥಿರವಾಗಿರೋದಕ್ಕೆ ಅದು ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇತ್ತು. ಇಷ್ಟನ್ನು ನಾವು ಮಾಡ್ತಾ ನಾವು ಬದುವಿನ ಮತ್ತೆ ನಂತರ ಅಡೆ ಬೆಳೆಗಳ ಜೊತೆಯಲ್ಲಿ ನಾವು ಒಂದಿಷ್ಟು ಮೆಕ್ಕೆಜೋಳ ಹಾಕ್ಬೋದು, ಅಥವಾ ಅರಳಿ ಗಿಡ ಹಾಕ್ಬೋದು. ಈ ಥರದವನ್ನೆಲ್ಲ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬರ್ತಾಯಿದ್ರು. ಆ ಥರದ ಕೃಷಿನ ನಾವು ಮಾಡಿದ್ದೆ ಆದರೆ ಸಾಕಷ್ಟು ಕೆಲಸಗಳು ಮತ್ತು ಉಪಯೋಗಗಳು ನಮಗೆ ಆಗ್ತಾಯಿದ್ದು. ಅದ್ರ ಜೊತೆಯಲ್ಲಿ ಈ ಅಲ್ಪಾವಧಿ ಬೆಳೆಗಳನ್ನು ನಾವೇನು ಬೆಳಿತೀವಿ ಪ್ರಮುಖವಾಗಿ ಇಂಥ ಹೊಲಗಳಲ್ಲಿ ನಮಗೆ ಕನಿಷ್ಠ ಬದುವಿನಲ್ಲಿ ಹೊಲದ ಸುತ್ತ ಕನಿಷ್ಠ 3-4 ಗಿಡಗಳನ್ನು ನಾವು ಅಲ್ಲಿ ನೆಟ್ಟು ಬೆಳೆಸಿದ್ದೇ ಆದರೆ ಒಂದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗೋದಕ್ಕೆ ಆಸ್ಪದ ಆಗೋದು, ಅದರ ಎಲೆಗಳು ಉದುರಿ ಪೋಷಕಾಂಶಗಳು ಸಿಗೋಂಥ ಕೆಲಸಕ್ಕಾಗೋದು, ಮತ್ತು ಅದು ಏನು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ವಾತಾವರಣಕ್ಕೆ ನೀರನ್ನು ಕೊಡ್ತಾ ಇತ್ತಲ್ಲ, ಆಗ ಇಡೀ ನಮ್ಮ ಹೊಲದ ಸುತ್ತ ಒಂದು ತಂಪಾದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅದು ಆಸ್ಪದ ಮಾಡಿಕೊಡ್ತಾ ಇತ್ತು. ಮತ್ತಿನ್ನಲ್ಲಿ ನಾವು ಕೆಲಸ ಮಾಡಿ ಸುಧಾರಿಸ್ಕೊಳಕ್ಕಾಗಿ ನಾವು ಅಲ್ಲಿ ಕೂತಾಗ ವಿಶ್ರಾಂತಿಗಾಗಿ ಅದೊಂದು ಜಾಗ ಆಗ್ತಾಯಿತ್ತು, ತಂಪನೆ ಜಾಗ ಸಿಗ್ತಾ ಇತ್ತು. ಅದ್ರ ಜೊತೆಯಲ್ಲಿ ನಮಗೆ ಪ್ರಮುಖವಾಗಿ ಮುಖ್ಯವಾದ ಕೊಡುಗೆ ಏನಾಗುತ್ತೆ ಅಂತಂದ್ರೆ 4-5 ಮರಗಳನ್ನು ಬೆಳೆಸಿದರೆ ನಮ್ಮ ಬೆಳೆಗೆ ಬರೋಂಥ ಕೀಟಗಳನ್ನು ಭಕ್ಷಣೆ ಮಾಡೋದಕ್ಕಾಗಿ ಅನೇಕ ಹಕ್ಕಿ ಪಕ್ಷಿಗಳು ಆ ಮರದಲ್ಲಿ ವಾಸ ಮಾಡ್ತಾ
ನಮ್ಮ ಬೆಳೆನಲ್ಲಿದ್ದಂಥ ಅನೇಕ ಕೀಟಗಳನ್ನು ಭಕ್ಷಣೆ ಮಾಡೋಂಥ ಕೆಲಸನ ಹಕ್ಕಿ ಪಕ್ಷಿಗಳು ಮಾಡ್ತಾ ಇದ್ವು. ಹಾಗಾಗಿ ಅಲ್ಲಿ ಹಕ್ಕಿ ಪಕ್ಷಿಗಳಿಗೆ ಆಹಾರವಾಗ್ತಾ ಇತ್ತು, ಈ ಮರಗಳು ಆಶ್ರಯ ಸ್ಥಾನವಾಗ್ತಾ ಇದ್ದು. ಈ ಕಾರಣದಿಂದ ನಮಗೆ ಮರಗಳು ಅವಶ್ಯಕವಾಗಿ ಬೇಕಾಗಿತ್ತು. ಅದನ್ನು ಇವತ್ತು ನಮ್ಮ ಆಧುನಿಕ ಕೃಷಿ ಹಿನ್ನೆಲೆಯಲ್ಲಿ ಅಷ್ಟು ಮರಗಳನ್ನು ನಾವು ತೆಗೆದು ನಾಶ ಮಾಡಿಬಿಟ್ಟಿದ್ದೀವಿ. ನಾಶ ಮಾಡಿರೋದ್ರಿಂದ ಇವತ್ತು ಹಕ್ಕಿ ಪಕ್ಷಿಗಳು ಬಂದು ಕೂರ್ತಾ ಇಲ್ಲ, ಅಲ್ಲಿ ವಾಸ ಮಾಡ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ನಾವು ಕೀಟದ ರಕ್ಷಣೆಗಾಗಿ ನಾವೀಗ ಸ್ಪ್ರೇಗೆ ನಾವು ಒಲವು ತೋರಿಸ್ತಾ ಇದ್ದೀವಿ. ಹಾಗಾಗಿ ಆ ಕೀಟಗಳನ್ನ ನಾವು ನಾಶ ಮಾಡೋದಕ್ಕಾಗಿ ಕೆಮಿಕಲ್ ರಾಸಾಯನಿಕನ ನಾವು ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಮಿತ್ರ ಕೀಟಗಳಿಗೂ ಅದು ತೊಂದರೆ ಆಗಿ ಮಿತ್ರ ಕೀಟಗಳು ಸಹ ನಾಶವಾಗ್ತಾ ಇದೆ. ಮತ್ತು ಆ ಔಷಧಿ ವಾಸನೆಗೆ ಜೇನು ಪಾಲಿನೇಷನ್ಗಾಗಿ ಆ ಜೇನೇ ನಮ್ಮ ಹೊಲದೊಳಗೆ ಬರಲಾರ್ದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಈ ಮರಗಳನ್ನು ನಾವು ಬೆಳೆಸಿ ಹಕ್ಕಿ ಪಕ್ಷಿಗಳಿಗೆ ವಾಸಸ್ಥಾನ ಮಾಡಿಕೊಟ್ಟಿದ್ದೆ ಆದರೆ ಒಂದು ಈ ಕೀಟಗಳ ರಕ್ಷಣೆಗೂ ಅನುಕೂಲ ಆಗುತ್ತೆ. ನಾವು ಈ ಥರಕ್ಕೊಂದು ನ್ಯಾಚುರಲ್ ಕ್ಲೈಮೇಟಿಂದ ನಾವು ಬೆಳೀತಾ ಹೋದ್ವಿ ಅಂತಂದರೆ, ನೈಸರ್ಗಿಕವಾಗಿ ಬೆಳೀತಾ ಹೋದ್ವಿ ಅಂತಂದರೆ ಇಲ್ಲಿ ನಮಗೆ ಕೀಟಗಳು, ಮಿತ್ರ ಕೀಟಗಳು ನಮಗೆ 63% ಇದೆ. ಇನ್ನು ಶತ್ರು ಕೀಟಗಳು 37% ಇದೆ. ಹಾಗಾಗಿ ಮಿತ್ರ ಕೀಟಗಳು ಏನು ಮಾಡ್ತಾ ಇದ್ವು ಅಂತಂದರೆ ಇದರಲ್ಲಿ ಮಿತ್ರ ಕೀಟಗಳಲ್ಲಿ ಒಂದು ಭಕ್ಷ್ಯ ಕೀಟಗಳು ಕಿದ್ದು. ಯಾಕೆಂದರೆ ಇವು ಎಲ್ಲ ಏನು ಮಾಡವು ಅಂತಂದ್ರೆ ಈ ಶತ್ರು ಕೀಟಗಳನ್ನ ತಿಂದು ಬದುಕ್ತಾ ಇದ್ದು. ಆಮೇಲೆ ಇನ್ನು ಪರಾವಲಂಬಿ ಕೀಟಗಳು ಇದ್ದು. ಇವು ಪರಾವಲಂಬಿ ಕೀಟಗಳಿಗೆ ತಮ್ಮ ವಂಶಾಭಿವೃದ್ಧಿ ಮಾಡೋದಕ್ಕಾಗಿ ಬೇರೆ ಕೀಟದ ದೇಹನೇ ಬೇಕು ಅನ್ನೋ ಕಾರಣಕ್ಕಾಗಿ ಅದರ ದೇಹದ ಮೇಲೆ ಮೊಟ್ಟೆ ಇಟ್ಟು ಆ ಮೊಟ್ಟೆ ಅದರ ದೇಹದೊಳಗೆ ಸೇರೋದ್ರಿಂದನ ಅಲ್ಲಿ ಆ ಕೀಟಗಳು ನಾಶವಾಗ್ತಾ ಇದ್ದು. ಆ ಕಾರಣಕ್ಕೆ ಎಲ್ಲ ಹಿನ್ನೆಲೆಯಲ್ಲಿ ನೈಸರ್ಗಿಕವಾಗಿ ನಾವು ಕೃಷಿ ಮಾಡಿದ್ದೇ ಆದರೆ ಏನೂ ಖರ್ಚಿಲ್ಲದೆ ನಾವು ಆಹಾರ ಧಾನ್ಯಗಳನ್ನು ಮತ್ತು ಆರ್ಥಿಕ ಬೆಳೆಗಳಾದ ಈರುಳ್ಳಿ, ಮತ್ತು ಶೇಂಗಾ, ಎಣ್ಣೆಕಾಳುಗಳು, ಸೂರ್ಯಕಾಂತಿ ಇವೆಲ್ಲವನ್ನು ನಾವು ಸಮಗ್ರ ಕೃಷಿ ಪದ್ಧತಿನಲ್ಲಿ ನಾವು ಬೆಳೀತಾ ಹೋದರೆ ಪರಿಪೂರ್ಣವಾದಂಥ ಆಹಾರದ ಸುಸ್ಥಿರತೆ ನಮಗೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಆರ್ಥಿಕ ಸುಸ್ಥಿರತೆನೂ ಬರ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಾವು ನೈಸರ್ಗಿಕ ಕೃಷಿನಲ್ಲಿ ಪ್ರಾಮಾಣಿಕವಾಗಿ ಮಾಡ್ಬೋದಾದಂಥ ಇಷ್ಟು ಕೆಲಸಗಳನ್ನ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ಈ ಕಲಿತ್ರೆ ನಮ್ಮ ಕೃಷಿ ಮತ್ತು ಫ್ರೀಯಾಗಿ ಮತ್ತು ಜೊತೆಯಲ್ಲಿ ಸುಲಭವಾಗ್ತಾ ಹೋಗುತ್ತೆ, ನಿಸರ್ಗನೂ ಉಳಿತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ನಾವು ಆಹಾರ ಬೆಳೆಗಳು ಮತ್ತು ಎಣ್ಣೆಕಾಳು ಬೆಳೆಗಳು, ಇತರೆ ಅಲ್ಪಾವಧಿ ಬೆಳೆಗಳನ್ನು ಹೇಗೆ ಬೆಳಿಬೋದು ಅನ್ನೋದನ್ನು ಕಲ್ತ್ಕೊಂಡ್ವಿ. ಈ ಹಿಂದಿನ ಎಪಿಸೋಡ್ಗಳು ಮತ್ತು ಇವತ್ತಿನ ಎಪಿಸೋಡು ನಿಮ್ಗೆ ಇಷ್ಟವಾಗಿದ್ದರೆ ನೀವು ಸಬ್ಸ್ಕ್ರೈಬರ್ ಆಗೋದ್ರ ಜೊತೆಯಲ್ಲಿ ಹೆಚ್ಚೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಾ ಈ ನೈಸರ್ಗಿಕ ಕೃಷಿ ರಥನ ಎಳೆಯೋದಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ.